ಅದು ಯಾರು ಶಾಪ ಆಯ್ತಾ ಇಲ್ಲ, ದೇವ್ರು ನಮ್ಮನ್ನ ದೂರ ಮಾಡಿದ್ದ ಇಷ್ಟು ದಿವಸ. ನಿನಗೆ ಗೊತ್ತಾ, ನಿನ್ನ ಹೆಸರಿಡೋದಕ್ಕೆ ನಾನೇ ಬಂದಿದ್ದೆ, ನಾನೇ ಹೆಸರಿಟ್ಟಿದ್ದು. ಎಲ್ಲರೂ ಹೇಳಿದ್ರು ಎಷ್ಟು ಚೆನ್ನಾಗಿರೋ ಹೆಸರಿಟ್ಟಿದ್ಯಾ ಅಂತ. ಅವ್ರ ಕಣ್ಣೆ ಬಿತ್ತೋ ಏನೋ, ನೀನು ನಿನ್ನಪ್ಪನ ಕಳ್ಕೊಂಡ್ಬಿಟ್ಟೆ. ಅಳಬೇಡ್ರಿ, ಸಮಾಧಾನ ತಗೋರಿ. ನೀವು ಯಾರಂತ ನಮಗೂ ಬರೋಬ್ಬರಿ ಗೊತ್ತಿಲ್ಲ. ನಾನು ಗಂಗಾನಪ್ಪನ ಖಾಸ ಅಣ್ಣ ಸುಬ್ಬಣ್ಣ ಅಂತ. ಇವಳು ನನ್ನ ಹೆಂಡತಿ. ಏನ್ರಿ ಬಾಯಿಯವರ, ನಾಟಕ ಕಂಪನಿಯಿಂದ ಬಂದಿರನು ಇಬ್ರು? ಗಂಗಾಗೆ ಯಾರು ಇಲ್ಲ ಅಂತ ಆಕಿ ಯಾವತ್ತೂ ಹೇಳ್ಕೊತಿರ್ತಾಳ. ಖಂಡಿತ ಇಲ್ಲ. ಊರಲ್ಲಿ ಭಸ್ಮಾಸುರ ಯಕ್ಷಗಾನ ನೋಡ್ಬೇಕಾದ್ರೆ ನನಗೂ ಭಸ್ಮಾಸುರನ ಪಾರ್ಟ್ ಮಾಡಬೇಕು ಅನ್ಸಿದ್ದು ಹೌದು. ಹೊಟ್ಟೆ ಪಾಡು ನೋಡಿ ಪೂನಾದಲ್ಲಿ ಕರ್ದಂಟ್ ಅಂಗಡಿ ಇಟ್ಕೊಂಡಿದ್ವಿ. ಈ ವ್ಯಾಪಾರಕ್ಕೋಸ್ಕರನೇ ನಾವು ಸಿರ್ಸಿ ಊರು ಬಿಟ್ಟಿದ್ದು. ಅಲ್ಲ, ನಾವು ನಿಜ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ, ಅದು ಬೇರೆ ಮಾತು. ಗಂಗಾ ಎಲ್ಲೂ ಹೋಗ್ಬಾರ್ದ, ಮತ್ತ ನಮ್ಮ ಮನೆಯೊಳಗ ಇರ್ಬೇಕ. ಲಗುನ ಹೇಳ. ಏನು ಹುಚ್ಚು ಪ್ಯಾಲೆಗಳಿದ್ದೀರೋ? ಇಲ್ಲಿ ಯಾಕೆ ಬರಕ್ ಹೋಗಿದ್ರಿ? ಲಗುನ ಏನಾರು ಕೊಡ್ರಿ, ಆ ಕಡೆ ಚಟ ಮಾಡ್ತೀವಿ. ಏನ್ ರೋ ನಿಮ್ಮ ಏನ್ ರೊಕ್ಕ ಗಿಕ್ಕ ಕಂಡ್ರಿ ಏನಿಲ್ಲ?
ಅಡಿಗೆ ಕುದಿಲಿಕ್ಕತ್ತದ, ಸ್ವಲ್ಪ ತಡೀರಿ. ಹಸಿ ಬಿಸಿ ತಿನ್ಲಿಕ್ಕೆ ಹೋಗ್ಬ್ಯಾಡ್ರಿ. ಹಂಗ ಅನ್ಬೇಡ್ರಿ ಸಾವ್ಕಾರ, ರಾತ್ರಿಯಿಂದ ಏನೂ ಚಟ ಮಾಡಿಲ್ರಿ. ಪಟ್ಟಂತ ರೊಕ್ಕ ಹೋಗಿರಿ, ಒಂಟೇ ಬಿಡ್ತೀವಿ. ಏ ಹುಚ್ಚ ಪ್ಯಾಲಿಗಳ, ಸ್ವಲ್ಪ ಬರೋಬ್ಬರಿ ತಿಳ್ಕೋರಿ. ಮನೆಯೊಳಗ ಮಂದಿ ಇದ್ದಾರ, ಯಾರ ಬಂದು ನಿಮಗೆ ಕೇಳಿದ್ರ ಏನಂತ ಹೇಳ್ತೀರಿ? ರಟ್ಟಾದ್ರ ಕೈಗೆ ಬಂದ ತುತ್ತ ಬಾಯಿಗೆ ಬರೋದಲ್ಲೋ ತಮ್ಗೊಳ್ಯ. ನಮಗ ಹೇಳ್ತಿರಲ್ಲ, ಬೆಳಕ್ ಕರಿತಂದ್ರ ಇದ್ರಾಗ ಮುಳುಗಿ ಇದ್ರಾಗ ಹೇಳಾರ ನಾವು. ಇಲ್ಲಿ ತನಕ ಯಾಕೆ ಬಂದೀವಂತ ತಿಳ್ಕೋರಿ. ಮನೆ ಹೊರ್ಗಾದ್ರೂ ಬರ್ತೀವಿ, ಬೇಕಾದ್ರೆ ಒಳಗಾದ್ರೂ ಬರ್ತೀವಿ. ನಮ್ಮ ದಂಧೆನ ಅದು. ಲಘು ರೊಕ್ಕ ತೆಗಿರಿ, ನಮಗೂ ವೇಳೆ ಹಾಳಾಗೋದು ಬೇಡ. ತಡ್ಕೋರಪ್ಪ, ಸ್ವಲ್ಪ ತಡ್ಕೋರಿ. ನಾ ಇಲ್ಲಿ ನಿಮ್ಗೆ ಬರ್ಲಿಕ್ಕೆ ಬ್ಯಾಡ ಅಂತ ಹೇಳೋದಿಲ್ಲ, ಆದ್ರೆ ಯಾರ ನೋಡಿದ್ರ ದೊಡ್ಡ ಹಡಗಲಾಗ್ತದಂತ ಹೇಳಲಿಕ್ಕತ್ತೇನೆ. ನೋಡ್ರಿಲ್ಲೇ, ನನಗ ಅನ್ಯಾಯ ಮಾಡಿದ್ರ ನಿಮಗೇನು ಲಾಭದ ಹೇಳ್ರಿ. ನಾನು ಭಾಳ ಒದ್ದಾಡಿ ಈ ಖಜಾನಿಗೆ ಕೈ ಹಾಕೇನೆ. ನಿಮಗೆ ನಿಮ್ಮ ಪಾಲು ಸಿಗ್ತದ, ಸಂಶಯ ಬೇಡ. ಏನಪ್ಪ ಅಂದ್ರ ಗಾಣಕ್ಕೆ ಎತ್ತು ಹೂಡೇನಿ, ಎಣ್ಣಿ ಬರೋ ತನಕ ಸ್ವಲ್ಪ ಕಾಯೋಣ. ಆಮ್ಯಾಲ ನಮ್ಮ ಪಾಲ ನಮಗ, ನಿಮ್ಮ ಪಾಲು ನಿಮಗ. ಹೌದಂತೀರೋ ಇಲ್ಲಂತೀರೋ? ಸ್ವಲ್ಪ ತಡ್ಕೋರಿ. ಓ, ನಿಮ್ಮ ರೊಕ್ಕ ಎಲ್ಲಿ ಹೋಗುದಿಲ್ಲ. ಬರೇ ಬಾಯಿಗೆ ಬೆಣ್ಣೆ ಹಚ್ತೀರಿ ನೀವು. ಇವತ್ತು ಹೋಗ್ತೀವಿ, ನಾಳೆ ಮತ್ತೆ ಬರ್ತೀವಿ. ರೊಕ್ಕ ಸಿಗದಿದ್ರೆ ಸುಮ್ಮನೆ ಇರೋದಿಲ್ಲ ನಾವು. ಲೂಟಿ ಹೊಡೆದಾತಿರ್ತೀವಿ. ಬರ್ತೀವಿ ಸಾವ್ಕಾರ, ಹುಷಾರ್. ನೋಡ್ರಿ ಸುಬ್ಬಣ್ಣವ್ರ, ಇದುವರೆಗೂ ನಾವು ಗಂಗಾಗ ಯಾರು ಸಂಬಂಧಿಕರಿಲ್ಲ ಅಂತ ಅಂದ್ಕೊಂಡಿದ್ವಿ. ಆದ್ರೆ ನೀವು ಇದ್ಕಿದ್ದಂಗೆ ಬಂದು ನಮ್ಮ ನಂಬಿಕೆನ ಸುಳ್ಳು ಮಾಡ್ಲಿಕ್ಕತ್ತೀವಿ. ಹೌದು, ಗಂಗಾಗೆ ಯಾರೂ ಸಂಬಂಧಿಕರಿಲ್ಲ. ನೀವು ಶುದ್ಧ ಸುಳ್ಳು ಹೇಳಿಕತ್ತೀರಿ ನೋಡ್ರಿ. ನಮ್ಮ ಅಳಿಯಂದ್ರ ಹೇಳಿಕತ್ತಾರಂದ ಮೇಲೆ ಗಂಗಾಗ ಯಾರಿಲ್ಲದ ಖರೆ ಅದ. ಹಾಗೆ ಹೇಳಬೇಡಿ. ನಾವು ಸುಳ್ಳು ಹೇಳಿ ಮೋಸ ಮಾಡೋ ಜನ ಅಲ್ಲ. ಹೊಸ ಮುಖ ಆಗಿರೋದ್ರಿಂದ ನಿಮ್ಗೆ ಹಾಗೆ ಅನ್ಸಿರ್ಬೋದು ಅಷ್ಟೇ. ಆ ಹುಡುಗಿ ನೆರಳು ಸಹಿತ ಈ ಮನೆಯೊಳಗ ಬೀಳಬಾರ್ದು. ಆಕಿ ಎಲ್ಲಿದ್ದಾಳ ಅಂತ ಗೊತ್ತಾಗಬಾರ್ದು. ಅದಕ್ಕಿರು ಒಂದ ದಾರಿ ಅಂದ್ರ ಯಾವುದರ ಹಳಿ ಬಾವಿಗೆ ಆಕಿಗೆ ಹಾಕುವುದು. ಅದರ ಅರ್ಥ ಗೊತ್ತಾಯ್ತು. ಇಂಥವು ಎಷ್ಟು ಮಾಡಿಲ್ಲ ನಾವು.